ನೋಡಿ, ಇವತ್ತೇ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರ ದಾವಣಗೆರೆಗೆ ಶಿಫ್ಟ್ ಆಗುತ್ತೆ. ರಾತ್ರಿ 12 ಗಂಟೆಗೆ ಬೆಂಗಳೂರಿನಿಂದ ಪಾರ್ಥಿವ ಶರೀರ ರವಾನೆ ಆಗುತ್ತೆ. ಹೆಚ್ಚು ಕಡಿಮೆ ಬೆಳಗಿನ ಜಾವ 4 ಗಂಟೆಗೆ ದಾವಣಗೆರೆಗೆ ರೀಚ್ ಆಗುತ್ತೆ ಅವರ ಪಾರ್ಥಿವ ಶರೀರ. ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಬೇಕಾದಂಥ ಸಿದ್ಧತೆಗಳು ಮಾಡಿಕೊಳ್ಳಲಾಗ್ತಾ ಇದೆ. ಬೆಳಗ್ಗೆ 8 ಗಂಟೆಯಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪತ್ನಿ ಪಾರ್ವತಿ ಅವರ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆಗೆ ಸಿದ್ಧತೆ ಕೂಡ ಆಗ್ತಾ ಇದೆ. ಕಲ್ಲೇಶ್ವರ ಮಿಲ್ನಲ್ಲಿ ಅಂತಿಮ ವಿಧಿವಿಧಾನ ನಡೆಯುತ್ತೆ. ದಾವಣಗೆರೆಯಲ್ಲಿ ಎಸ್ಪಿ ಉಮಾ ಪ್ರಶಾಂತ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತೇ ಶಾಮನೂರು ಪಾರ್ಥಿವ ಶರೀರ ದಾವಣಗೆರೆಗೆ ಶಿಫ್ಟ್ ಆಗುತ್ತೆ ರಾತ್ರಿ 12 ಗಂಟೆಗೆ. ಈಗ 11:30, 11:45ವರೆಗೂ ಕೂಡ ಅಲ್ಲಿ ಕಚೇರಿ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅದಾದಮೇಲೆ 12 ಗಂಟೆಗೆ ಹೊರಡ್ತಾರೆ. ಅಲ್ಲಿಂದ ನೇರವಾಗಿ ಬೆಳಗಿನ ಜಾವ 4 ಗಂಟೆಗೆ ಅವರ ಪಾರ್ಥಿವ ಶರೀರ ದಾವಣಗೆರೆಗೆ ತಲುಪುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದರ ಜೊತೆಗೆ ಕಲ್ಲೇಶ್ವರ ಮಿಲ್ನಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಸಂಬಂಧಪಟ್ಟಂಥ ಸಿದ್ಧತೆಗಳು ಕೂಡ ನಡೀತಾ ಇದೆ ಅಂತೇಳಿ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುಮಾರು 12 ಗಂಟೆಗೆ ಬೆಂಗಳೂರು ಬಿಟ್ಟು 4 ಗಂಟೆಯಿಂದ 4:15 ರೀಚ್ ಆಗ್ತಾರೆ. ಬಂದಾದಮೇಲೆ ಮನೆಯಲ್ಲಿ ತೊಗೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಎಲ್ಲ ಪೂಜಾ ಕಾರ್ಯಗಳು ಮುಗಿದ ನಂತರ ಹೈಸ್ಕೂಲ್ ಫೀಲ್ಡ್ನಲ್ಲಿ ಸಾರ್ವಜನಿಕರ ದರ್ಶನಕ್ಕಾಗಿ ಇಡಲಾಗ್ತದೆ. ಅಲ್ಲಿ ಹೈಸ್ಕೂಲ್ ಫೀಲ್ಡಿನಲ್ಲಿ ಸಾರ್ವಜನಿಕರ ದರ್ಶನ ಮುಗಿದ ನಂತರ ಕಲ್ಲೇಶ್ವರ ಮಿಲ್ನಲ್ಲಿ ಅಂತಿಮ ಅಂತ್ಯಕ್ರಿಯೆಗೆ ಹೋಗುವುದಾಗಿ ತಿಳಿದು ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನೇನು ಬಂದೋಬಸ್ತ್ ಬೇಕು ಈಗಾಗಲೇ ಎಲ್ಲ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದೀವಿ. ಎಲ್ಲ ಕಡೆಯಿಂದ VIPs ಅಥವಾ VVIPs ತುಂಬ ಕಡೆಗಳಿಂದ ಬರ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಸೆಕ್ಯೂರಿಟಿ ವ್ಯವಸ್ಥೆ ಆಗಿರಬಹುದು, ಕಾನ್ವೆ ವ್ಯವಸ್ಥೆಗಳಾಗಿರ್ಬೋದು ಮಾಡಿದ್ದೇವೆ. ಅದಲ್ಲದೆ ಎಲಿಪ್ಯಾಡ್ ಏನಿದೆ, ಎಲಿಪ್ಯಾಡ್ ಕೂಡ MBA ಗ್ರೌಂಡಲ್ಲಿ ಇದೆ, ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಇದೆ, ಅಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದಲ್ಲದೆ ಹೊರಗಡೆಯಿಂದ ಮೆನ್ ಆ್ಯಂಡ್ ಆಫೀಸರ್ ಸುಮಾರು 1,500 ಜನ ಕೇಳಿದ್ದೇವೆ. ಅದಲ್ಲದೆ ಅಡಿಷನಲ್ DSPs, SPs ಎಲ್ಲ ಸೇರಿ ಅವರು ಕೂಡ 250 ಆಫೀಸರ್ಸ್ನ ಕೂಡ ಕೇಳಿದ್ದೇವೆ. KSRP ಎಷ್ಟು ಬೇಕು ಅದು ಕೂಡ ಬರ್ತಾ ಇದೆ. ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಈಗಾಗಲೇ ಮಾಡ್ಕೊಂಡಿದ್ದೇವೆ. ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡಬೇಕು, ಬೇರೆ ಏನು ಮಾಡಬೇಕು ಅದನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಬೈ ರೋಡ್ ಬರ್ತಾರೆ ಮೇಡಮ್? ಹೌದು, ಇವಾಗ ಅಲ್ಲಿ 12 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ಬಿಟ್ಟು ಬೈ ರೋಡ್ನಿಂದ ದಾವಣಗೆರೆಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಹೆಲಿಪ್ಯಾಡ್ ಈಗಾಗಲೇ MBA ಗ್ರೌಂಡ್ನಲ್ಲಿ 3 ಇದೆ. ಅದರ ಜೊತೆಗೆ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ 1, ಅಲ್ಲಿ ಕೂಡ 2, ಅಲ್ಲೂ ಕೂಡ 2 ಇದೆ. ಟೋಟಲಿ 5 ಹೆಲಿಪ್ಯಾಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಒಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಸಾರ್ವಜನಿಕರ ದರ್ಶನಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಹೆಚ್ಚು ನಮಗೆ ಸಾರ್ವಜನಿಕರ ದರ್ಶನಕ್ಕೆ ನಾವು ಹೈಸ್ಕೂಲ್ ಗ್ರೌಂಡ್ನಲ್ಲೇ ಇಡಬೇಕು ಅಂತ ಇರೋದ್ರಿಂದ ಎಲ್ಲ ಸಾರ್ವಜನಿಕರು ಅಲ್ಲಿಗೆ ಬಂದು ಸಾಲಾಗಿ ನಿಂತು ಎಲ್ಲರೂ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಎಷ್ಟು ಜನ ಸಾರ್ವಜನಿಕರು ಬರ್ತಾರೆ ಅಷ್ಟು ಜನರು ಕೂಡ ನಾವು ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಸುಲಲಿತವಾಗಿ ಹೋಗಬೇಕು ಬರಬೇಕು ಅದ್ರ ರೀತಿಯಾಗಿ ಕೂಡ ಮಾಡಿದ್ದೇವೆ. ಅದ್ರ ಜೊತೆಗೆ ನಾವು ಟ್ರಾಫಿಕ್ ಡೈವರ್ಷನ್ಸ್ ಆಗಿರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ನಿಮಗೆ ಈಗ ಸೆಪ್ರೇಟ್ ಆಗಿ ಗ್ರೂಪಲ್ಲಿ ಕೂಡ ನಾನು ಹಾಕ್ತೇನೆ. ಅದು ಡೈವರ್ಷನ್ಸ್ ಬಗ್ಗೆ ಮತ್ತು ಟ್ರಾಫಿಕ್ ಎಲ್ಲೆಲ್ಲಿ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ. ಸೊ ಎಲ್ಲ ರೀತಿಯಿಂದ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅಂತಿಮ ವಿಧಿವಿಧಾನ ಯಾವಾಗ ಆಗುತ್ತೆ ಮೇಡಮ್? ಸುಮಾರು ಇಲ್ಲಿಂದ ನಾವು ಅಲ್ಲಿ ಹೋದ್ಮೇಲೆ ಒಂದು 4 ಗಂಟೆಗೆ ಅಲ್ಲಿಗೆ ಹೋಗ್ಬೋದು ಅಂತ ಹೇಳಿದ್ದಾರೆ. ನಾಳೆ ಸಾರ್ವಜನಿಕರು ಎಷ್ಟು ಜನ ಬರ್ತಾರೆ ಅದು ಮುಗೀತದೆ, ಅದು ಆದ ನಂತರನೇ ಗೊತ್ತಾಗುತ್ತೆ. ಬಟ್ ಸುಮಾರು 4 ಗಂಟೆಗೆ ಅಲ್ಲಿ ಹೋಗ್ಬೇಕಂತ ಹೇಳಿದ್ದಾರೆ. ಮೆರವಣಿಗೆ ಏನಾದರೂ ಇರುತ್ತೆ ಮೇಡಮ್? ಮೆರವಣಿಗೆ ಅಂತ ಹೇಳಿದ್ರೆ ನಾವು ಇಲ್ಲಿ ಮನೆಯಿಂದ ಹೈಸ್ಕೂಲ್ ಮೈದಾನಕ್ಕೆ ಹೋಗ್ತೇವೆ. ಹೈಸ್ಕೂಲ್ ಮೈದಾನದಿಂದ ಪುನಃ ಕಲ್ಲೇಶ್ವರ ಮಿಲ್ಲಿಗೆ ಹೋಗ್ತೇವೆ. ಆ ಮಾರ್ಗ ಮಧ್ಯದಲ್ಲೇ ಮೆರವಣಿಗೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ ಅಂತ ಮಾಹಿತಿ ಬಂದಿದೆ. DCM ಅದು ಇನ್ನೂ ಕೂಡ ನನಗೆ ಅಫಿಷಿಯಲ್ ಪ್ರೋಗ್ರಾಮ್ ಬರಬೇಕು.